ಇಡೀ ದೇಶದಲ್ಲೇ ದರ್ಶನ್ ಪ್ರಕರಣ ಅತ್ಯಂತ ಪ್ರಮುಖವಾದಂಥ ಪ್ರಕರಣಗಳಲ್ಲೇ 2ನೇ ಸ್ಥಾನದಲ್ಲಿದೆ. ಅಂಥ ಸಂದರ್ಭದಲ್ಲೇ ಸಾದಾ ಕೈದಿಯಾಗಿ ನೋಡಬೇಕು. ವಿಶೇಷ ಸೌಲಭ್ಯವನ್ನ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ, ಕೊಡಕೂಡದು. ದರ್ಶನನ್ನ ಇಷ್ಟು ಕ್ರೂರವಾಗಿ ಜೈಲಿನಲ್ಲಿ ನಡೆಸ್ಕೊಳ್ತಾ ಇರುವಂತ ಜೈಲಾಧಿಕಾರಿಗಳು, ಜೈಲು ವ್ಯವಸ್ಥೆ ಅಥವಾ ನ್ಯಾಯಾಂಗ ವ್ಯವಸ್ಥೆ ಇಡೀ ಭಾರತದಲ್ಲಿ ಕೊಲೆಗಡಕರಿಗೆ, ಅತ್ಯಾಚಾರಿಗಳಿಗೆ, ದೇಶದ್ರೋಹಿಗಳಿಗೆ ಇದೇ ರೀತಿಯ ಸಂಪೂರ್ಣವಾದಂಥ ಶಿಸ್ತುಬದ್ಧವಾದಂಥ ಕಠಿಣವಾದಂಥ ನ್ಯಾಯಬದ್ಧವಾದಂಥ ಪರಿಸರವನ್ನ ನಿರ್ಮಿಸ್ತಾ ಇದೆಯೇ ಅನ್ನೋದು. ಇದೇ ಪರಪ್ಪನಗ್ರಹಾರದಲ್ಲೇ ಎಲ್ಲ ಕೈದಿಗಳಿಗೂ, ಎಲ್ಲ ಆರೋಪಿಗಳಿಗೂ ದರ್ಶನ ರೀತಿಯಲ್ಲೇ ಕಾನೂನಾತ್ಮಕವಾಗಿ ನಡೆಸ್ಕೊಳ್ಳಾಗ್ತಾ ಇದೆಯೇ ಎನ್ನುವ ಪ್ರಶ್ನೆಯೂ ಬಹಳ ಗಟ್ಟಿಯಾಗ್ತದೆ. ಅದೇ ಟ್ರೀಟ್ಮೆಂಟು, ಅದೇ ಸೌಲಭ್ಯ, ಅದೇ ಜೈಲು, ಅದೇ ಟಾಯ್ಲೆಟು ಅಂತ ಆದ್ರೆ ಏನು ಬೇಸರ ಇಲ್ಲ. ಯಡಿಯೂರಪ್ಪನವ್ರು ಹೋದಾಗ ಏನ್ ಮಾಡಿದ್ರಿ? ಡಿ ಕೆ ಶಿವಕುಮಾರ್ ಹೋದಾಗ ಏನ್ ಮಾಡಿದ್ರಿ? ಬಳ್ಳಾರಿ ರೆಡ್ಡಿ ದಣಿಗಳು ಹೋದಾಗ ಏನ್ ಮಾಡಿದ್ರಿ? ರೌಡಿಗಳು ಬೇಕಾದನ್ನ ಪೊಲೀಸರಿಗೆ ಕೊಟ್ಟು ಎಲ್ಲವ ಐಷಾರಾಮಿಯಾಗಿ ಅಲ್ಲಿ ಬದುಕ್ತಾ ಇದ್ದದನ್ನ ಕಾಣ್ತಾ ಇದೆಯಲ್ಲ ಈ ಜಗತ್ತು. ದರ್ಶನನ್ನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಿ? ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ದರ್ಶನ್ ಜೈಲು ಪ್ರಕರಣ, ಜೈಲಿನಲ್ಲಿ ಅವರಿಗೆ ಕೋರ್ಟ್ ಮ್ಯಾನ್ಯುವಲ್ ಪ್ರಕಾರ ಏನನ್ನ ಕೊಡಬೇಕು, ಅದರ ನಂತರ ಜೈಲಿನಲ್ಲಿ ಅವರಿಗೆ ಅವರ ಕೇಸಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಸೌಲಭ್ಯಗಳನ್ನು ಕೊಡಬೇಕು, ಆ ಸೌಲಭ್ಯಗಳನ್ನು ಜೈಲು ಕೋರ್ಟಿನ ಆದೇಶದ ನಂತರವೂ ಕೂಡ ಸರಿಯಾದ ರೀತಿಯಲ್ಲಿ ಒದಗಿಸಿಲ್ಲ. ಹಾಸಿಗೆ, ತಲೆದಿಂಬು ಇಂಥ ವಿಚಾರಗಳಲ್ಲಿ, ಆಮೇಲೆ ಅವರಿಗೆ ಫಂಗಸ್ ಆಗಿದೆ, ಕಾಲು ಒಡೆದಿದೆ, ಈ ಥರದ್ದೆಲ್ಲ ಒಂದರ ಹಿಂದೆ ಒಂದು ಪ್ರಕರಣಗಳು ಮತ್ತೆ ವಿಚಾರಣೆಗೆ ಯುಕ್ತವಾದಂಥ ಸಾಧ್ಯತೆಗಳು ಹುಟ್ಟುಕೊಳ್ತಾ ಹೋದ. ಮೊದಲು ಆರಂಭ ಆದದ್ದು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರುವ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಬಹಳ ಖಚಿತವಾಗಿ ಹೇಳಿತು, ಒಬ್ಬ ಸಾದಾ ಜೈಲು ವಾಸಿ ಆರೋಪಿ ಜೈಲಿನಲ್ಲಿ ಹೇಗಿರಬೇಕು, ಅವನು ಯಾವುದೇ ರೀತಿಯ ಶ್ರೀಮಂತನಾಗಿರಲಿ, ಪ್ರಭಾವಿ ಆಗಿರಲಿ, ರಾಜಕಾರಣಿ ಆಗಿರಲಿ, ಏನೇ ಆಗಿರಲಿ, ಆದರೆ ಆರೋಪಿಯೇ. ಆ ಆರೋಪಿಗೆ ವಿಶೇಷವಾದಂಥ ಯಾವುದೇ ಸೌಲಭ್ಯಗಳನ್ನು ನೀವು ಒದಗಿಸಕೂಡದು. ಹಾಗೇನಾದರೂ ಒದಗಿಸಿದರೆ ನಾವು ನೇರವಾಗಿ ಪ್ರವೇಶವನ್ನು ಮಾಡಿ ಒದಗಿಸಿದವರನ್ನು ಸಸ್ಪೆಂಡ್ ಮಾಡುವುದರ ಜೊತೆಗೆ ನಾವು ಬೇರೆ ರೀತಿಯ ಬಹಳ ಸ್ಟ್ರಿಕ್ಟ್ ಆದಂಥ, ಕಠಿಣವಾದಂಥ ಹೆಜ್ಜೆಗಳನ್ನು ಇಡಬೇಕಾಗತ್ತೆ, ಜಾಗ್ರತೆ ಅನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಅವರ ಜಾಮೀನನ್ನು ನಿರಾಕರಿಸುವ ಸಂದರ್ಭದಲ್ಲಿ ಬಹುಶಃ ಐತಿಹಾಸಿಕ ಅನ್ನುವ ರೀತಿಯಲ್ಲಿ ಜಾಮೀನನ್ನು ಮಂಜೂರು ಮಾಡದಂಥ ಹೈಕೋರ್ಟ್ಗೆ ಕೂಡ ಛೀಮಾರಿಯನ್ನು ಹಾಕಿತ್ತು. ಅದಕ್ಕೆ ಒಂದು ರೀತಿಯಲ್ಲಿ ದರ್ಶನ್ಗೆ ಎಲ್ಲ ಕಡೆಯಿಂದಲೂ ಶನಿ ವಕ್ಕರಿಸಿದೆ ಅಂತಲೇ ಭಾವಿಸಬೇಕು. ಯಾವ ದಯಾನಂದ್ ಅವರು ಇಡೀ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಿದ್ರೋ ಆವಾಗಲೇ ಈ ಕೇಸಿನ ಒಂದು ಸಾಕ್ಷ್ಯಗಳನ್ನು ಕಲೆ ಹಾಕುವ ಪ್ರಾಥಮಿಕ ವಿಚಾರಣೆಯ ಹಂತ ಇವೆಲ್ಲವೂ ಆಯಿತು. ಅದರ ಜೊತೆ ಅವರು ಯಾವಾಗ ಪರಪ್ಪನಗ್ರಹಾರ ಜೈಲಿಗೆ ಹೋಗಿ ಆಮೇಲೆ ಅಲ್ಲಿ ನಡೆದಂಥ ಒಂದು ಆ ರೌಡಿಗಳೊಟ್ಟಿಗೆ ಮೀಟಿಂಗು, ಚಹಾ ಪಾರ್ಟಿ, ಫೋನು, ಈ ಪ್ರಕರಣದಿಂದ ಮಾಧ್ಯಮಗಳಲ್ಲಿ ಅದು ಅತ್ಯಂತ ಹೆಚ್ಚು ಪ್ರಚಾರಕ್ಕೆ ಬಂದು ಆ ಪ್ರಕರಣಕ್ಕೆ ಬೇರೆಯೇ ಒಂದು ತಿರುವು ಪಡ್ಕೊಂಡಾಗ ದರ್ಶನ್ ಮನೆಯಲ್ಲಿದ್ದರೂ ಒಂದೇ, ಜೈಲಲ್ಲಿದ್ದರೂ ಒಂದೇ,
ಅವರಿಗೆ ಐಷಾರಾಮಿಯಾದಂಥ ಎಲ್ಲ ಸುಖ ಸೌಲಭ್ಯಗಳು ಅಲ್ಲಿ ಸಿಗ್ತಾ ಇವೆ, ಜೈಲಿನಲ್ಲೇ ಅವರಿಗೆ ಒಂದು ಐಷಾರಾಮಿಯಾದಂಥ ವ್ಯವಸ್ಥೆಯನ್ನ ಕಟ್ಟಿಕೊಡ್ಲಾಗ್ತಾ ಇದೆ ಅನ್ನುವಂಥ ಆರೋಪ ಏನು ಕೇಳಿ ಬಂತು. ಆಮೇಲೆ ಅವಳನ್ನ ಹೊಸಪೇಟೆಗೆ ವರ್ಗಾಯಿಸಲಾಯಿತು, ಬಳ್ಳಾರಿ ಜೈಲಿಗೆ ವರ್ಗಾಯಿಸಲಾಯಿತು. ಆ ನಂತರ ಅವರಿಗೆ ಏನೆಲ್ಲ ಆಯಿತು ಅಂತ ನಿಮಗೆ ಗೊತ್ತಿದೆ. ಬೆನ್ನೂರಿಯ ಸಮಸ್ಯೆ, ಇನ್ನೇನು ನೀವು ಅವರಿಗೆ ಜಾಮೀನು ಕೊಟ್ಟು ಬೆನ್ನೂರಿಯ ಆಪರೇಷನ್ ಮಾಡಿಸದೇ ಇದ್ರೆ ಅವರಿಗೆ ಮಲಮೂತ್ರ ವಿಸರ್ಜನೆ ಮಾಡುವಂಥ ಸಮಸ್ಯೆ ಕೂಡ ಉದ್ಭವ ಆಗತ್ತೆ. ದರ್ಶನ್ನ ಬದುಕಿಗೆನೆ ಒಂದು ಮಹಾಕಂಟಕ ಒದಗಬಹುದು ಅಂತ ಕೋರ್ಟಿಗೆ ಅವರ ವಕೀಲರ ಮೂಲಕ ವಾದವನ್ನು ಮಂಡಿಸಿದಾಗ ಹೈಕೋರ್ಟು ಜಾಮೀನನ್ನ ಮಂಜೂರು ಮಾಡ್ತು. ಜಾಮೀನು ಸಿಕ್ಕಿದ ನಂತರ ಆಪರೇಷನ್ ಆಗಿಲ್ಲ, ಅವರು ಶೂಟಿಂಗ್ ಅಲ್ಲಿ ಭಾಗವಹಿಸಿದ್ರು, ಆಕ್ಷನ್ ಸಿಚುವೇಶನ್ ಅಲ್ಲೂ ಭಾಗವಹಿಸಿದ್ರು, ಫಾರಿನ್ಗೂ ಹೋಗಿ ಬಂದ್ರು, ಎಲ್ಲವೂ ಆಯ್ತು. ಆ ನಂತರ ಆದದ್ದು ಸುಪ್ರೀಂ ಕೋರ್ಟಿಗೆ ಹೋದಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಜಾಮೀನು ನಿರಾಕರಣೆಯ ಜೊತೆಗೇನೆ ಅತ್ಯಂತ ಕಠಿಣ ಪದಗಳಲ್ಲಿ ಇಡೀ ದೇಶದಲ್ಲೇ ದರ್ಶನ್ ಪ್ರಕರಣ ಅತ್ಯಂತ ಪ್ರಮುಖವಾದಂಥ ಪ್ರಕರಣಗಳಲ್ಲೇ 2ನೇ ಸ್ಥಾನದಲ್ಲಿದೆ. ಅಷ್ಟರ ಮಟ್ಟಿಗೆ ದರ್ಶನ್ ಪ್ರಕರಣ ಇವತ್ತು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಇದು ಕೂಡ ಒಂದು ಪ್ರಶ್ನಾರ್ಹವೇ. ಯಾಕೆ ದರ್ಶನ್ ಪ್ರಕರಣ ಇಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಅಂತ ಸಂದರ್ಭದಲ್ಲೇ ಸಾದಾ ಕೈದಿಯಾಗಿ ನೋಡಬೇಕು, ವಿಶೇಷ ಸೌಲಭ್ಯವನ್ನ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ, ಕೊಡಕೂಡದು ಅನ್ನುವಂಥ ಒಂದು ಸುಪ್ರೀಂ ಕೋರ್ಟ್ ತೀರ್ಪು ಬಂದ ಹೊತ್ತಲ್ಲೇ ಜೈಲಿನ ಉಸ್ತುವಾರಿಯ ಒಂದು ಅಧಿಕಾರಿಯಾಗಿ ದಯಾನಂದ್ ಅದೇ ಸಂದರ್ಭದಲ್ಲಿ ಅಲ್ಲಿ ವರ್ಗಾವಣೆ ಹೊಂದ್ತಾರೆ. ಹಾಗಾಗಿ ಅಲ್ಲಿ ದಯಾನಂದ್ ಮತ್ತು ದರ್ಶನ್ ಮಧ್ಯೆ ಮೊದಲಿಂದಲೂ ಟಕಫಾರು. ದಯಾನಂದನ ಬಗ್ಗೆ ದರ್ಶನ್ ಬಹಳ ಹಿಂದೆ ಏನೇನೋ ಮಾತಾಡಿದ್ದನ್ನ ಒಳಗಿನ ಮನಸ್ಸಲ್ಲಿ ಇಟ್ಕೊಂಡಂತ ಪೊಲೀಸ್ ಅಧಿಕಾರಿ ದಯಾನಂದ್ ಅವರು ಕೂಡ ಏನೋ ದರ್ಶನ್ ಬಗ್ಗೆ ಬಹಳ ಸ್ಟ್ರಿಕ್ಟ್ ಆದಂತ ಹೆಜ್ಜೆಗಳನ್ನ ಆರಂಭದಿಂದಲೂ ಇಡ್ತಾ ಇದ್ದಾರೆ. ಈಗಂತೂ ಸುಪ್ರೀಂ ಕೋರ್ಟಿನ ಆರ್ಡರ್ ಇರೋದ್ರಿಂದ ಅವರು ಅದರ 10 ಪಟ್ಟು ಅವ್ರ ಮೇಲೆ ನಿಗಾ ಇಟ್ಟಾಗೆ ಕಾಣುತ್ತೆ. ಹಾಗಾಗಿ ಕೋರ್ಟಿಗೆ ಫಸ್ಟ್ ಟೈಮ್ ಬಂತು, ನಮಗೆ ಒಂದು ದಿಂಬನ್ನ ಕೊಡ್ತಾ ಇಲ್ಲ, ಹಾಸಿಗೆಯನ್ನ ಕೊಡ್ತಾ ಇಲ್ಲ, ಟಾಯ್ಲೆಟ್ ಸರಿ ಇಲ್ಲ, ಇತ್ಯಾದಿ ಇತ್ಯಾದಿ. ಆವಾಗಲೂ ಕೋರ್ಟಿನಲ್ಲಿ ದರ್ಶನ್ ಅತ್ಯಂತ ಭಾವುಕವಾಗಿ ಹೇಳಿದರು, ನನಗೊಂದು ತೊಟ್ಟು ವಿಷವನ್ನ ಕೊಟ್ಬಿಡಿ, ನನ್ನ ಹತ್ರ ಜೈಲಿನಲ್ಲಿ ದಿನಗಳನ್ನ ಕ್ಷಣಗಳನ್ನ ಕಳೆಯಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಕೋರ್ಟು ಅದಕ್ಕೆ ಸರಿಯಾದಂಥ ಒಂದು ಕಾನೂನು ಸೇವಾ ಪ್ರಾಧಿಕಾರವನ್ನ ಒಂದು ತಂಡವನ್ನ ರಚಿಸಿ ಅಲ್ಲಿಗೆ ವಿಚಾರಣೆಗೆ ಹೋಗಿ ಬನ್ನಿ ಅಂತ ಹೇಳಿತು. ಯಾಕೆಂತಂದ್ರೆ ಅವ್ರು ಹೇಳಿದ್ರು, ಈಗ ಕೋರ್ಟ್ ಮ್ಯಾನ್ಯುವಲ್ ಪ್ರಕಾರ ಅಥವಾ ಜೈಲಿನ ಇಡಿಯದಾದಂಥ ಒಂದು ಆ ಕೈದಿಗಳು ಮತ್ತು ಆರೋಪಿಗಳು ಕಾನೂನುಬದ್ಧವಾಗಿ ಅವರಿಗೆ ಏನೇನು ಸೌಲಭ್ಯವನ್ನ ಕೊಡಬೇಕು ಅದನ್ನ ಅವರಿಗೆ ಕೊಡಿ ಅಂತ ಹೇಳಿದರು. ಆ ಕೊಡಿ ಅಂತ ಕೋರ್ಟ್ ಹೇಳಿದ ಮೇಲೂ ಕೊಡ್ತಾ ಇಲ್ಲ ಅಂತ ಮತ್ತೆ ಕೋರ್ಟಿಗೆ ಸುನೀಲ್ ಅನ್ನುವರು ದರ್ಶನ್ ಪರ ವಕೀಲರು ಅರ್ಜಿಯನ್ನು ಹಾಕಿದ್ರು. ಅವಾಗ ಕಾನೂನು ಸೇವಾ ಪ್ರಾಧಿಕಾರ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಜೈಲಾಧಿಕಾರಿಗಳು ಮತ್ತು ಆರೋಪಿಗಳು ಎರಡು ವಾದವನ್ನು ಆಲಿಸಿ ಕೋರ್ಟಿಗೆ ಒಂದು ತನ್ನ ವರದಿಯನ್ನ ಕೊಟ್ಟಿತು. ಆ ವರದಿಯ ಆಧಾರದಲ್ಲಿ ವಾದ ಪ್ರತಿವಾದ ಇದೇ ನವೆಂಬರ್ 25ರಂದು ನಡೆದಿದೆ. ಆವಾಗ ಸುನೀಲ್ ಅನ್ನುವಂಥ ದರ್ಶನ್ ಪರ ವಕೀಲರು ಒಂದು ಮಾತನ್ನು ಹೇಳಿದ್ರು, ಅದು ಈಗ ಸಂಚಲನವನ್ನ ಸೃಷ್ಟಿ ಮಾಡಿದೆ. ನಾಳೆನೇ ನೀವು ಟ್ರಯಲ್ ಅನ್ನ ಫಿಕ್ಸ್ ಮಾಡಿ, ನಾಳೆಯೇ ವಿಚಾರಣೆಯನ್ನ ಮುಗಿಸಿ, ನಾಳೆಯೇ ತೀರ್ಪನ್ನು ಕೊಡಿ, ನಾಡಿದ್ದು ಮರಣದಂಡನೆಯನ್ನ ಕೊಡಿ, ನಾವು ಸಿದ್ಧ. ಅಂದ್ರೆ ದರ್ಶನ್ ಅಭಿಮಾನಿಗಳು ಅಥವಾ ದರ್ಶನ್ ಬಗ್ಗೆ ಚಿಂತಿಸುವಂತ ಯಾರೇ ಆದರೂ ಅಥವಾ ದರ್ಶನ್ ವಿರೋಧಿಗಳು ಕೂಡ ಈ ಮಾತನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳತಕ್ಕದ್ದು ಅಂತ ನನಗನ್ನಿಸ್ತು. ಮೊದಲು ಸ್ವತಃ ದರ್ಶನ್ನೇ ನನಗೊಂದು ತೊಟ್ಟು ವಿಷ ಕೊಡಿ ಅಂತಂದ್ರು ನ್ಯಾಯಾಧೀಶರಿದ್ರೆ. ಈಗ ಅವರ ಪರ ವಕೀಲರು ಹೇಳ್ತಾ ಇದ್ದಾರೆ, ನೀವು ನಾಳೆನೇ ನೀವು ಸರಿಯಾದ ರೀತಿಯಲ್ಲಿ ಟ್ರಯಲ್ ಮಾಡಿ ವಿಚಾರಣೆ ಮಾಡಿ ನಾಳೆನೇ ತೀರ್ಪನ್ನು ಫಿಕ್ಸ್ ಮಾಡಿ, ನಾಡಿದ್ದು ಮರಣದಂಡನೆ ಕೊಟ್ಬಿಡಿ, ಬದುಕಲಿಕ್ಕೆ ಆಗ್ತಾ ಇಲ್ಲ, ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ಸಾಧ್ಯ ಇಲ್ಲ ಇದು. ಅವಾಗ ಅವರ ವಿರುದ್ಧದ SPP ಸಚಿನ್ ಅವರು
ಕಾನೂನು ಸೇವಾ ಪ್ರಾಧಿಕಾರ ಸರಿಯಾದ ರೀತಿಯಲ್ಲಿ ವಿಚಾರಣೆ ಮಾಡಿದೆ ಅಂತ ಪ್ರತಿವಾದವನ್ನು ಮಂಡಿಸ್ತಾರೆ. ಆದರೆ ದರ್ಶನ್ ಪರ ಸುನೀಲ್ ಅವರ ವಕೀಲರು ಯಾವುದೇ ರೀತಿಯಲ್ಲಿ ನಿಮ್ಮ ಆರ್ಡರ್ ಅನ್ನ ಅಲ್ಲಿ ಕಾರ್ಯರೂಪಕ್ಕೆ ತರ್ತಾ ಇಲ್ಲ, ಕಾನೂನು ಸೇವಾ ಪ್ರಾಧಿಕಾರದವರು ಹೋದರೂ ಕೂಡ ಅವರು ಸರಿಯಾದ ವಿಚಾರಣೆಯನ್ನ ಮಾಡಿಲ್ಲ, ಆರೋಪಿಗಳ ಪರವಾಗಿ ಅಂತಲ್ಲ, ಆರೋಪಿಗಳಿಗೆ ನ್ಯಾಯಬದ್ಧವಾಗಿ ಕೋರ್ಟ್ ಆದೇಶದ ಪ್ರಕಾರ ಸಿಗಬೇಕಾದ ಸೌಲಭ್ಯ ಸಿಗ್ತಾ ಇದೆಯೇ ಇಲ್ಲವೇ ಅನ್ನುವುದರ ಬಗ್ಗೆ ಅವರು ಯಾವುದೇ ತಥಾಕಚಿತವಾದಂತ ನ್ಯಾಯಬದ್ಧವಾದಂತ ವಿಚಾರಣೆಯನ್ನ ಮಾಡಿಲ್ಲ ಅಂತ ವಾದವನ್ನ ಮಂಡಿಸ್ತಾರೆ. ಅವಾಗ SPP ಸಚಿನ್ ಇಲ್ಲ, ಎರಡೂ ಕಡೆ ವಾದವನ್ನ ಮಂಡಿಸಲಾಗಿದೆ. ಆಮೇಲೆ ಜಾಮೀನು ಮಂಜೂರು ಆತಿಯನ್ನ ತಡೆ ಹಿಡಿದಂತ ಸುಪ್ರೀಂ ಕೋರ್ಟಿನ ಆರ್ಡರ್ ಆದ ಮೇಲೆ 20 ಬಾರಿ ಕೋರ್ಟಿನಲ್ಲಿ ಬೇರೆ ಬೇರೆ ರೀತಿಯ ಒಂದು ವಿಚಾರಣೆಗಳು ನಡೆದಿದ್ದಾವೆ. ಆದರೆ ಯಾವುದೇ ರೀತಿಯಲ್ಲೂ ಅವರ ಸಹಕಾರ ಸಿಗ್ತಾ ಇಲ್ಲ. ಸುಪ್ರೀಂ ಕೋರ್ಟು ಯಾಕೆ ವಿಳಂಬ ಆಗ್ತಾ ಇದೆ ಅಂತ ಮೇಲಿಂದ ಮೇಲೆ ಕೇಳ್ತಾ ಇದೆ. ಸುಪ್ರೀಂ ಕೋರ್ಟು ಕಣ್ಣಿಟ್ಟಿದೆ ಈ ಕೇಸಿನ ಮೇಲೆ, ವಿಳಂಬ ಆಗ್ತಾ ಇದೆ, ವಿಳಂಬ ಮಾಡಲಾಗ್ತಾ ಇದೆ ಅಂತ. ಆವಾಗ ದರ್ಶನ್ ಪರ ವಕೀಲ್ ಸುನೀಲ್ ಹೇಳ್ತಾರೆ, ನಮಗೂ ಸಮಯ ಬೇಕು, 272 ಸಾಕ್ಷಿಗಳಿದೆ, ಅವರನ್ನ ವಿಚಾರಿಸಬೇಕು. ಆದ್ರಿಂದ ನ್ಯಾಯಸಮ್ಮತವಾದಂಥ ವಿಚಾರಣೆಯನ್ನ ನೀವು ನಾಳೆನೇ ಬೇಕಾದ್ರೂ ರೆಡಿ ಮಾಡಿ. ಆದರೆ ಯಾವುದೋ ಒಂದು ಒತ್ತಡದಲ್ಲಿ ಇದು ಆಗಬಾರದು. ಸುಪ್ರೀಂ ಕೋರ್ಟ್ ಯಾವುದೇ ಟೈಮ್ ಲೈನ್ ಅನ್ನು ಹಾಕಿಲ್ಲ, ಹಾಕಿದ್ರೆ ತೋರಿಸಿ. ಈ ತರದ ವಾದ ವಿವಾದಗಳೆಲ್ಲ 25ಕ್ಕೆ ನಡೆದಿದೆ. ಅದರ ಮುಂದಿನ ವಿಚಾರಣೆ ಅಕ್ಟೋಬರ್ 29ಕ್ಕೆ ಮುಂದೂಡಿದೆ. ಆದರೆ ಇಲ್ಲಿ ಈ ಹೊತ್ತಿನಲ್ಲಿ ನನಗೆ ಅನಿಸಿದ್ದು, ದರ್ಶನ್ ಅತ್ಯಂತ ನೊಂದುಕೊಂಡಿದ್ದಾರೆ. ದರ್ಶನ್ ಬದುಕೆ ಮುಗಿದೋಯ್ತು ಅನ್ನುವಂಥ ತೀರ್ಮಾನಕ್ಕೆ ಸಮಾಜವೂ ಬರ್ತಾ ಇದೆ. ನ್ಯಾಯಾಲಯದ ಒಂದು ತಜ್ಞರು ಕೂಡ ಇದೇ ರೀತಿ ಹೇಳ್ತಾ ಇದ್ದಾರೆ, ಜೀವಾವಧಿ ಶಿಕ್ಷೆ ಆಗ್ಬೋದು, ಅವರು ಇನ್ನೂ ಜೈಲಿನಿಂದ ಹೊರಗೆ ಬರೋದು ಬಹಳ ಕಷ್ಟ. ಈ ರೀತಿಯ ವಾಗ್ವಾದಗಳು ಅಥವಾ ಒಂದು ಚರ್ಚೆಗಳು ನಡೀತಾ ಇರುವ ಹಿನ್ನೆಲೆಯಲ್ಲಿ ಕೋರ್ಟಲ್ಲಿ ಒಂದು ತಲೆದಿಂಬು, ಹಾಸಿಗೆ, ಟಾಯ್ಲೆಟು ಇತ್ಯಾದಿ ಒಂದು ಪ್ರಾಥಮಿಕ ಸೌಲಭ್ಯದ ಬಗ್ಗೆ ನಮ್ಮ ದೇಶದಲ್ಲಿ ಇಷ್ಟರ ಮಟ್ಟಿಗೆ ಖಚಿತವಾಗಿ ನ್ಯಾಯಾಲಯ ಇರ್ಬೋದು, ಜೈಲು ಅಧಿಕಾರಿಗಳಿರ್ಬೋದು, ಕಾನೂನು ಇರ್ಬೋದು, ಅದನ್ನ ಲಗಾವ್ ಮಾಡುವಂತ ಪ್ರಾಮಾಣಿಕತೆ ಈ ದೇಶದಲ್ಲಿ ಯಾವಾಗ ಬಂತು? ಯಾಕೆಂತಂದ್ರೆ ಅತ್ಯಾಚಾರಿಗಳು, ಕೊಲೆಗಡಕರು, ದೇಶದ್ರೋಹಿಗಳು ಹೆಚ್ಚೇನು ಕಸಬನಂತವನು ನಮ್ಮ 26/11 ಭಾರತದ 78 ವರ್ಷದ ಚರಿತ್ರೆಯಲ್ಲಿ ಅಂತ ಕರಾಳವಾದಂಥ ಭೀಭತ್ಸವಾದಂಥ ಅಧ್ಯಾಯ ಇನ್ನೊಂದಿರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಆಗಲೂಬಾರದು, ಆಗುವುದೂ ಇಲ್ಲ. ಯಾಕೆಂತಂದ್ರೆ ಮೋದಿಯವರ ಇಡೀ ದೇಶ ಕಾಯುವ ಆ ಇದಿದೆಯಲ್ಲ, ಏನೋ ಆ ಒಂದು ಪಡೆ, ಅದು ಅಜಿತ್ ದೋವಲ್, ಜೈಶಂಕರ್ ಇತ್ಯಾದಿ ಇತ್ಯಾದಿ ನಮ್ಮ 3 ಪಡೆಗಳು ಯಾವ ರೀತಿ ಇವತ್ತು ಭಾರತವನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ ಅನ್ನೋದಕ್ಕೆ ನಿಮಗೆ 100 ಉದಾಹರಣೆಗಳನ್ನ ಕೊಡಬಹುದು. ಆದರೆ ಅಂಥ ಪ್ರಕರಣದ ಆರೋಪಿ, ಅಪರಾಧಿ, ಭಯೋತ್ಪಾದಕ, ಪಾಕಿಸ್ತಾನದಿಂದ ಟ್ರೈನ್ಡ್ ಆಗಿ ಬಂದವನು, ಅವನನ್ನೇ ನಾವು ಜೈಲಿನಲ್ಲಿ ಯಾವ ರೀತಿ ನೋಡಿದ್ದೇವೆ, ಎಷ್ಟು ಬಿರಿಯಾನಿ ಕೊಟ್ಟಿದ್ದೇವೆ, AC ವರೆಗೂ ಅವನಿಗೆ ಪ್ರೊವೈಡ್ ಮಾಡಬೇಕು ಅನ್ನುವ ಹಂತಕ್ಕೆ ಜೈಲು ಬಂದಿತ್ತು. ಕೋಟಿ ಕೋಟಿಗಳನ್ನು ಅವನ ಮೇಲೆ ಸುರಿಯಲಾಗಿತ್ತು. ಆದರೆ ದರ್ಶನ್ ಪ್ರಕರಣ ಅಂತ ಬಂದಾಗ ಈಗ ತುಂಬಾ ಜನ ಹೇಳ್ಬೋದು, ಗಣಪತಿಯವರೇ ನೀವು ಒಂದ್ಸರಿ ದರ್ಶನ್ ವಿರುದ್ಧ ಮಾತಾಡ್ತೀರಿ, ದರ್ಶನ್ ಪರವಾಗಿ ಮಾತಾಡ್ತೀರಿ, ದರ್ಶನ್ ಬಗ್ಗೆ ಸಾಫ್ಟ್ ಆಗಿ ಮಾತಾಡ್ತೀರಿ. ನೋ, ಆಯಾಯ ಸಂದರ್ಭದಲ್ಲಿ ದರ್ಶನ್ ಪ್ರಕರಣ ಇಟ್ಟುಕೊಂಡು ದರ್ಶನ್ ಬಗ್ಗೆ ಅಂತರಾಳದಿಂದ ಏನನ್ನ ಮಾತಾಡಬಹುದೋ ಅಷ್ಟನ್ನೇ ನಾನು ಮಾತಾಡ್ತಾ ಬಂದಿದ್ದೇನೆ. ನಾನು ದರ್ಶನ್ ಪರವೂ ಅಲ್ಲ, ದರ್ಶನ್ ವಿರೋಧವೂ ಅಲ್ಲ. ಆದರೆ ದರ್ಶನ್ ಮಾಡಿದಂತ ಕೃತ್ಯ, ದರ್ಶನ್ ಪಡೆ ಮಾಡಿದಂತ ಕೃತ್ಯ, ದರ್ಶನ್ ಸಹಚರರು ಮಾಡಿದಂತ ಕೃತ್ಯ, ಅದು ಅತ್ಯಂತ ಹೇಯವಾದದ್ದು, ಅಮಾನುಷವಾದದ್ದು. ಆದರೆ ದರ್ಶನ್ ಇದ್ರ ಒಳಗೆ ಪಾಲ್ಗೊಳ್ಬೇಕಿತ್ತೆ. ದರ್ಶನ್ ಯಾಕೆ ಪಾಲ್ಗೊಂಡ? ದರ್ಶನ್ ಅಂತ ದರ್ಶನ್ ಒಂದು ಸಣ್ಣ ಸೂಕ್ಷ್ಮತೆಯನ್ನ, ಮಾನವೀಯತೆಯನ್ನ, ದೂರದರ್ಶಿತ್ವವನ್ನ ಪ್ರದರ್ಶನ ಮಾಡಿದ್ದಿದ್ರೆ
ದರ್ಶನ್ ಇರುವಂತ ಸ್ಥಾನ ಮಾನ ಗೌರವಕ್ಕೆ ಅದೇ ರೇಣುಕಾ ಸ್ವಾಮಿಯನ್ನ ಕರ್ಕೊಬಂದಾಗ ಅದನ್ನ ಕಾನೂನಿನ ಪ್ರಕಾರ ಅತ್ಯಂತ ಸ್ಟ್ರಿಕ್ಟ್ ಆದಂತ ಮತ್ತು ಮೇಲ್ಮಟ್ಟದ ಸ್ವತಃ ಮುಖ್ಯಮಂತ್ರಿಗಳನ್ನೇ ಬೇಕಾದರೂ ಸಂಪರ್ಕಿಸಿ ಅದಕ್ಕೆ ನ್ಯಾಯಕ್ಕಾಗಿ ಅವರು ಒಂದು ಅಹವಾಲನ್ನ ಇಡಬಹುದಾಗಿತ್ತು. ಅದೆಲ್ಲ ಮುಗಿದೋದ ಕತೆ. ಇಂಥ ನೋವು ನಮ್ಮನ್ನೆಲ್ಲರನ್ನೂ ಕಾಡ್ತಾ ಇದೆ. ಆದರೆ ಈಗ ದರ್ಶನ್ನ ಬಗ್ಗೆ ಅವ್ರ ಹೆಂಡತಿಗೆ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನೀನು ಜೈಲಿಗೆ ಬರಬೇಡ, ನನ್ನ ಹಣೆ ಬರ, ನನ್ನ ಒಂದು ಅನುಭವಿಸುವಿಕೆ ಅದು ನಾನೇ ಅನುಭವಿಸ್ತೇನೆ, ನೀವು ಅದನ್ನೆಲ್ಲ ನೋಡಿ ಅಳುವ ಅಥವಾ ಆಕ್ರಂದನ ಪಡುವ, ನೋಯುವ ಈ ಪ್ರಶ್ನೆನೇ ಬೇಡ, ಇದು ನಾನು ಪಡೆದದ್ದಿದು, ಊಟ ಮಾಡ್ತೇನೆ ಅನ್ನುವಂಥ ಮಾತನ್ನ ಒಂದು ವಾರದ ಹಿಂದೆ ಹೇಳಿದ್ದು ಮಾಧ್ಯಮದಲ್ಲಿ ಬಂದಿತ್ತು. ನನ್ನ ಪ್ರಶ್ನೆ ಇರುವುದು, ಈಗ ತಲೆದಿಂಬನ್ನ ಕೊಡಬೇಕು, ಹಾಸಿಗೆಯನ್ನು ಕೊಡಬೇಕು, ಟಾಯ್ಲೆಟು, ಈಗ ಫಂಗಸ್ ಇಲ್ಲ, ಬರೀ ಕಾಲು ಒಡೆದಿದೆ ಅಂತ ಈ ಕಾನೂನು ಸೇವಾ ಸಮಿತಿ ಪ್ರಾಧಿಕಾರ ವರದಿ ಮಾಡಿದೆ. ಎಲ್ಲೋ ಒಂದು ಕಡೆ ಜಾಮೀನಿಗೋಸ್ಕರ ದರ್ಶನ್ ಹೇಳಿದ ಕೆಲವು ಸುಳ್ಳುಗಳು, ದರ್ಶನ್ ಕಾನೂನಾತ್ಮಕವಾಗಿ ಅದರ ಅಡ್ವಾಂಟೇಜ್ ತೆಗೆದುಕೊಳ್ಳುವುದಕ್ಕೆ ವಕೀಲರ ಮೂಲಕ ಮಂಡಿಸಿದ ವಾದವೇ ಸುಪ್ರೀಂ ಕೋರ್ಟ್ ಅಲ್ಲಿ ಅವರಿಗೆ ತಿರುಮಂತ್ರ ಆದದ್ದನ್ನು ನಾವು ಗಮನಿಸಿದ್ದೇವೆ. ಹಾಗಾಗಿ ಅಲ್ಲಿ ಫಂಗಸ್ ಇಲ್ಲ, ಫಂಗಸ್ಸು ಸುಳ್ಳು, ನಾಟಕ, ಈ ತರದ ವಿಚಾರಣೆಗಳ ಅವಧಿಯಲ್ಲಿ ಅದೆಲ್ಲವೂ ಬಂದು ಹಾದು ಹೋಗಿದೆ. ಕೋರ್ಟಲ್ಲಿ ಏನಾಗತ್ತೆ ಅನ್ನೋದಕ್ಕಿಂತ ಎರಡು ಬಹಳ ಮುಖ್ಯವಾದಂಥ ಪ್ರಶ್ನೆ ಇಲ್ಲಿ ಕಾಡುದು. ನನಗೆ ಒಂದು ತೊಟ್ಟು ವಿಷವನ್ನ ಕೊಡಿ, ದರ್ಶನ್ ಅಂತ ಒಬ್ಬ ಆರೋಪಿ ನನಗೆ ಒಂದು ತೊಟ್ಟು ವಿಷವನ್ನ ಕೊಡಿ ಅಂತಂದ್ರೆ, ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ದರ್ಶನ್ನ ಸ್ಥಿತಿ ಎಷ್ಟು ಕರುಣಾಜನಕವಾಗಿರಬೇಕು, ಎಷ್ಟು ನರಕ ಸದೃಶ ಆಗಿರಬೇಕು. ಒಂದು. ಎರಡನೇದು, ಈ ಲಾಯರು ಸುನೀಲ್ ನಿನ್ನೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ತೀರ್ಪನ್ನ ನಾಳೆಯೇ ಫಿಕ್ಸ್ ಮಾಡಿ, ವಿಚಾರಣೆಯನ್ನ ಶೀಘ್ರದಲ್ಲಿ ಮಾಡಿ, ನಾವೆಲ್ಲದಕ್ಕೂ ರೆಡಿ ಇದ್ದೇವೆ, ನಾಡಿದ್ದು ದಯವಿಟ್ಟು ಅವರಿಗೆ ಮರಣದಂಡನೆಯನ್ನೇ ಕೊಡಿ. ಖಡಕ್ಕಾಗಿ ನೇರವಾಗಿ ವಾದವನ್ನು ಮಂಡಿಸಿದರು. ಇತ್ತೀಚೆಗೆ ನಿಮಗೆ ಗೊತ್ತಿದೆ, ಜಾರ್ಖಂಡದಲ್ಲಿ ಒಂದು ಪ್ರಕರಣ ಆಗಿದೆ. ಹೈಕೋರ್ಟಿನ ನ್ಯಾಯಾಧೀಶರಿಗೆ ವಕೀಲರು ಲಿಮಿಟ್ ಅನ್ನ ಮೀರಬೇಡಿ, ನೀವು ನ್ಯಾಯಾಧೀಶರು ಇರಬಹುದು, ಆದರೆ ಕಾನೂನು ನಿಮಗೂ ಒಂದೇ ನಮಗೂ ಒಂದೇ, ನೀವು ದರ್ಪ ದುರಹಂಕಾರ ಅಥವಾ ಇನ್ನಿತರ ಅದರ ಇಡೀ ಗಡಿಗಳನ್ನ ಮೀರಬೇಡಿ ಅಂತ ಲಾಯರು ಒಬ್ಬ ಜಡ್ಜಿಗೆನೆ ಇವತ್ತು ಎದುರು ವಾದಿಸುವಂತ ಕಾಲಘಟ್ಟದಲ್ಲಿ ನಿಂತಿದ್ದೇವೆ. ಸುಪ್ರೀಂ ಕೋರ್ಟಿನ CJI ಗವಾಯಿ ಅವರಿಗೆ ಸನಾತನ ಧರ್ಮದ ಬಗ್ಗೆ ಅವರು ತೆಗೆದುಕೊಂಡಂತ ನಿಲುವನ್ನ ಪ್ರಶ್ನಿಸಿ ಅದರ ಬಗ್ಗೆನೆ ಸೀನಿಯರ್ ಲಾಯರು, ಯಾವುದೇ ಒಂದು ಕಳಂಕ ಇಲ್ಲದೆ ಇದ್ದಂತ ಒಬ್ಬ ಮುತ್ಸದ್ದಿ ಲಾಯರು ಅವರ ಮೇಲೆ ಚಪ್ಪಲಿ ಎಸೆದನ್ನು ನೀವು ಗಮನಿಸಿದ್ದೀರಿ. ಅಂದ್ರೆ ನ್ಯಾಯಾಂಗ ಕೂಡ ಇವತ್ತು ತನ್ನ ತಾಳ್ಮೆಯನ್ನ ಕಳ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಯಾಕೆಂತಂದ್ರೆ ಇನ್ನೂ ಬ್ರಿಟಿಷ್ ಕಾಲದ ಅದೇ ಕೊಲೆಜಿಯಂ, ಅದೇ ಆಡಳಿತ ಪದ್ಧತಿ ಇವೆಲ್ಲವೂ ಇರುವುದರಿಂದ ನ್ಯಾಯಾಂಗ ನ್ಯಾಯದ ಪರವಾಗಿಯೋ ಅಥವಾ ನ್ಯಾಯ ಸಮ್ಮತವಾಗಿಯೋ ಎಷ್ಟಿದೆ ಎಷ್ಟಿಲ್ಲ ಅನ್ನುವಂಥ ಪ್ರಶ್ನೆ ಇವತ್ತು ಮೂಲಭೂತವಾಗಿ ಕಾಡ್ತಾ ಇದೆ. ನಮ್ಮ ನ್ಯಾಯಾಧೀಶರ ಇಡೀಯದಾದಂಥ ಒಂದು ವ್ಯವಸ್ಥೆ ಎಷ್ಟು ಶುದ್ಧವಾಗಿದೆ ಅನ್ನೋದನ್ನು ನಾವು ಇವತ್ತು ಪ್ರಶ್ನಿಸಬೇಕಾಗಿದೆ. ಕೊಲೆಜಿಯಂ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಬರ್ಖಾಸ್ತುಗೊಳಿಸಿ ನ್ಯಾಯಾಂಗದ ಒಂದು ಪುನರುತ್ಥಾನ ಆಗಬೇಕು ಅನ್ನುವಂಥ ವಾದ ಕೂಡ ಇವತ್ತು ಭಾರತದಾದ್ಯಂತ ಒಂದು ಅಭಿಯಾನದ ರೀತಿಯಲ್ಲಿ ಹುಟ್ಟುಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ನೋಡಿ, ದರ್ಶನ್ ಪ್ರಕರಣದಂತ ಪ್ರಕರಣ ಹಾಗಾದ್ರೆ ಎಲ್ಲಿಯೂ ನಡೆದೇ ಇಲ್ವೇ? ಅದರ ಅರ್ಥ ರೇಣುಕಾ ಸ್ವಾಮಿಯ ಮೇಲೆ ನಡೆದಂತ ಭೀಭತ್ಸ ಹತ್ಯೆಯ ಆ ಒಂದು ಇಂಚಿಂಚು ಅದರ ವಿವರಗಳು ನಮಗೆ ಗೊತ್ತಿದೆ. ರೇಣುಕಾ ಸ್ವಾಮಿಯನ್ನ ಎಷ್ಟು ಕ್ರೂರವಾಗಿ ಈ ಪಡೆ ಕೊಂದಿದೆ ಅನ್ನೋದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಆದರೆ ರೇಣುಕಾ ಸ್ವಾಮಿ ಕೂಡ ಒಬ್ಬ ಶುದ್ಧ ಹಸ್ತ ಆಗಿರಲಿಲ್ಲ, ಶುದ್ಧ ವ್ಯಕ್ತಿ ಆಗಿರಲಿಲ್ಲ. ಕಂಡ ಹೆಣ್ಮಕ್ಳಿಗೆ ಅವನು ಮೆಸೇಜ್ ಮಾಡ್ತಾ ಇದ್ದ. ಕಂಡ ಹೆಣ್ಮಕ್ಳನ್ನ ಹಾಸಿಗೆಗೆ ಕರೆಯುವಂತ ಒಂದು ದುಷ್ಟತನದ ಮೆಸೇಜು ಅಥವಾ ಇತ್ಯಾದಿ ಅದು ನೂರಾರು ಸಿಕ್ಕಿದೆ. ಎಲ್ಲೋ ಒಂದು ಕಡೆ ದರ್ಶನ್ ಹೆಗಲ ಮೇಲೆ ಶನಿ ಕೂತಿತ್ತೋ ಏನೋ ಗೊತ್ತಿಲ್ಲ.
ರೇಣುಕಾ ಸ್ವಾಮಿ ಮಾಡಿದಂಥ ಅವನ ಈ ನಡತೆಗೆಟ್ಟಂಥ ಇಡೀಯದಾದಂಥ ಒಂದು ಮೆಸೇಜಿನ ಪ್ರಕರಣದಲ್ಲಿ ಸಮಾಜದ ಎದುರೆ ಅವನು ಅಪರಾಧಿಯಾಗಿ ಅಥವಾ ಒಬ್ಬ ಕ್ಷುಲ್ಲಕ ವ್ಯಕ್ತಿಯಾಗಿ ಹೆಣ್ಮಕ್ಕಳ ಕಂಡಲ್ಲಿ ಹಾಸಿಗೆ ಕರೆಯುವ ಅಶ್ಲೀಲವಾದ ಸಂಜ್ಞೆಯನ್ನ ಸುದ್ದಿ ಮಾಧ್ಯಮಗಳಲ್ಲಿ ಜಾಲತಾಣಗಳಲ್ಲಿ ಹರಿಬಿಡುತ್ತಾ ಅವನು ಸಮಾಜದ ಒಬ್ಬ ಬಹಿಷ್ಕೃತ ವ್ಯಕ್ತಿಯಾಗಬೇಕಾದಂಥ ಸಂದರ್ಭ ಇತ್ತು. ಆದರೆ ಅದಕ್ಕೆ ಕಾಕತಾಳೀಯ ಅನ್ನೋ ಹಾಗೆ ಕಾಗೆ ಕೂತ್ಕೊಳ್ಳೋದಕ್ಕೂ ಕೋಲು ಅಥವಾ ಹೆಗೆ ಮುರಿಯುವುದಕ್ಕೂ ಸರಿಯಾಗೋದಕ್ಕೆ ಕಾಕತಾಳೀಯ ಅಂತಾರಲ್ಲ, ಆ ರೀತಿ ಈ ರೇಣುಕಾ ಸ್ವಾಮಿಯ ನಡತೆಗೆಟ್ಟತನವನ್ನು ಕೂಡ ಇವತ್ತು ಒಂದು ಸಭ್ಯತೆಯ ಮತ್ತು ರೇಣುಕಾ ಸ್ವಾಮಿಯ ಭೀಭತ್ಸ ಕೊಲೆಯನ್ನ ಮಾಡಿದಂಥ ಈ ಪಡೆಗೆ ಅದು ಒಂದು ಕ್ರೂರವಾದಂಥ ಶಿಕ್ಷೆಯಾಗಿ ಲಭ್ಯ ಆಗಿದೆ. ಯಾವುದೇ ಒಬ್ಬ ವ್ಯಕ್ತಿ ಎಂಥದೇ ಪಟಿಂಗತನ ಮಾಡಲಿ, ಕೊಲೆ ಮಾಡಲಿ, ಸುಲಿಗೆ ಮಾಡಲಿ, ರೇಪ್ ಮಾಡಲಿ, ಅವನನ್ನ ನೇರವಾಗಿ ಕಾನೂನಿನ ಕೈ ತೆಗೆದುಕೊಂಡು ಕೊಲೆ ಮಾಡುವಂಥ ಕೆಲಸವನ್ನ ಮಾಡುವುದು ಕಾನೂನು ಪ್ರಕಾರ ಅದು ಯಾವತ್ತೂ ನಿಷಿದ್ಧವೇ ಹೊರತು ಅದು ಅಕ್ಸೆಪ್ಟೇಬಲ್ ಅಲ್ಲ. ಆ ಕಾರಣಕ್ಕಾಗಿ ಇವತ್ತು ದರ್ಶನ್ ಅಂಡ್ ದರ್ಶನ್ನ ಗ್ಯಾಂಗ್ ಅನ್ನ ಪವಿತ್ರ ಗೌಡನನ್ನು ಸೇರಿ ಒಳಗೆ ಹಾಕಿದ್ದು ವಿಚಾರಣೆ ನಡೀತಾ ಇದೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬಹಳ ಗಟ್ಟಿಯಾಗಿ ಉಟ್ಕೊಳ್ಳೋದು ಏನು ಅಂದ್ರೆ, ದರ್ಶನ್ ಪ್ರಕರಣ ಇಡೀ ಭಾರತದ ಪ್ರಮುಖ ಪ್ರಕರಣಗಳಲ್ಲೇ 2ನೇ ಸ್ಥಾನದಲ್ಲಿದೆ. ಯಾಕೆ ಅಂತ ಪ್ರಮುಖ ಪ್ರಕರಣವಾಗಿ ಅದನ್ನ ಯಾಕೆ ದಾಖಲಿಸಲಾಗ್ತಾ ಇದೆ? ಅಂತ ಪ್ರಮುಖ ಪ್ರಕರಣವಾಗಿ ಅದನ್ನ ಯಾಕೆ ಗಮನಿಸಲಾಗ್ತಾ ಇದೆ? ದರ್ಶನನ್ನ ಇಷ್ಟು ಕ್ರೂರವಾಗಿ ಜೈಲಿನಲ್ಲಿ ನಡೆಸ್ಕೊಳ್ತಾ ಇರುವಂತ ಜೈಲಾಧಿಕಾರಿಗಳು, ಜೈಲು ವ್ಯವಸ್ಥೆ ಅಥವಾ ನ್ಯಾಯಾಂಗ ವ್ಯವಸ್ಥೆ ಇಡೀ ಭಾರತದಲ್ಲಿ ಕೊಲೆಗಡಕರಿಗೆ, ಅತ್ಯಾಚಾರಿಗಳಿಗೆ, ದೇಶದ್ರೋಹಿಗಳಿಗೆ ಇದೇ ರೀತಿಯ ಸಂಪೂರ್ಣವಾದಂಥ ಶಿಸ್ತುಬದ್ಧವಾದಂಥ ಕಠಿಣವಾದಂಥ ನ್ಯಾಯಬದ್ಧವಾದಂಥ ಪರಿಸರವನ್ನ ನಿರ್ಮಿಸ್ತಾ ಇದೆಯೇ ಅನ್ನುವ ಪ್ರಶ್ನೆ. ಇತ್ತೀಚೆಗೆ ನಿಮಗೆ ಗೊತ್ತಿರಬೇಕು, ಒಬ್ಬ ಶಾಸಕನ ಸಂಬಂಧಿಕರು ಪರಪ್ಪನ ಅಗ್ರಹಾರಕ್ಕೆ ದಂಪತಿ ಸಮೇತ ಯಾವುದೇ ಒಂದು ವ್ಯಕ್ತಿ ಬಿಡಿ ಒಂದು ನೊಣವೂ ಕೂಡ ಅಲ್ಲಿ ಹೋಗಬಾರದಂತ ಒಂದು ಕೇಸಿನಲ್ಲಿದ್ದಂತ ಒಬ್ಬ ಅಪರಾಧಿಯನ್ನ ಜೈಲಿನೊಳಗೆ ರಾಜರೋಷವಾಗಿ ಕಾಂಗ್ರೆಸ್ ಸರ್ಕಾರದ ಒಬ್ಬ ಶಾಸಕರ ಸಂಬಂಧಿಕರು ಅನ್ನುವ ಕಾರಣಕ್ಕಾಗಿ ಅವರು ಹೋಗಿ ನೋಡ್ಕೊಂಡು ಬಂದಂಥದ್ದು ವಾರದ ಹಿಂದೆ ನಡೆದಿದೆ. ಹಾಗಾದ್ರೆ ದರ್ಶನ್ನನ್ನೇ ಯಾಕೆ ಇಷ್ಟು ಟಾರ್ಗೆಟ್ ಮಾಡಲಾಗ್ತಾ ಇದೆ? ದರ್ಶನ್ ಆರೋಪಿ ಅಪರಾಧಿ ಆದ್ರೆ ಅವರಿಗೆ ಯಾವುದೇ ಶಿಕ್ಷೆ ಕೊಡಬೇಕಾದನ್ನು ಕೊಡಿ. ನಮ್ಮಲ್ಲಿ ಶಿಕ್ಷೆ ದರ್ಶನ್ಗೆ ಬಹುಶಃ ಶಿಕ್ಷೆ ಆಗುವಂಥದ್ದು ಇನ್ನೊಂದು 10 ವರ್ಷ ಹೋದ್ರೂ ಹೋಗ್ಬೋದು. ಯಾಕೆಂತಂದ್ರೆ ನ್ಯಾಯದ ತೀರ್ಪಿನ ವಿಳಂಬಗತಿ ಯಾವ ಲೆವೆಲ್ ಅಲ್ಲಿ ಇದೆ ಅಂದ್ರೆ, 78 ವರ್ಷದ ಸ್ವತಂತ್ರ ಭಾರತದಲ್ಲಿ 60-65 ವರ್ಷದ ಪ್ರಕರಣ ಇನ್ನೂ ವಿಚಾರಣೆಯ ಹಂತದಲ್ಲೇ ಇದ್ದದ್ದು ಕೂಡ ಮೊನ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಹಾಗಾಗಿ ನಮ್ಮ ಈ ವಿಳಂಬಗತಿಗೆ ದರ್ಶನನ ಜೈಲು ಅದು ಎಷ್ಟರ ಮಟ್ಟಿಗೆ ಕ್ರೂರವಾಗಿರಬಹುದು ಅನ್ನೋದನ್ನ ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕಾಗಿ ಅವರು ವಕೀಲರು ಹೇಳಿದರು, ಒಂದೋ ನೀವು ಶೀಘ್ರವಾಗಿ ವಿಚಾರಣೆ ಮಾಡಿ ತೀರ್ಪು ಕೊಡಿ, ಮರಣದಂಡನೆ ಕೊಟ್ಬಿಡಿ, ಇಲ್ಲವೇ ಒಬ್ಬ ಆರೋಪಿಗೆ ಕಾನೂನು ಪ್ರಕಾರ ನ್ಯಾಯಬದ್ಧವಾಗಿ ಏನೇನು ಸಿಗಬೇಕು ಸೌಲಭ್ಯ ಅದನ್ನ ದಯವಿಟ್ಟು ಒದಗಿಸಿ. ಇದೇ ಪರಪ್ಪನ ಅಗ್ರಹಾರದಲ್ಲೇ ಎಲ್ಲ ಕೈದಿಗಳಿಗೂ ಎಲ್ಲ ಆರೋಪಿಗಳಿಗೂ ದರ್ಶನ ರೀತಿಯಲ್ಲೇ ಕಾನೂನಾತ್ಮಕವಾಗಿ ನಡೆಸ್ಕೊಳ್ಳಾಗ್ತಾ ಇದೆಯೇ ಎನ್ನುವ ಪ್ರಶ್ನೆಯೂ ಬಹಳ ಗಟ್ಟಿಯಾಗಿ ಕಾಡ್ತಾ ಇದೆ. ನಾನು ಹೇಳ್ತಾ ಇರೋದು, ಹಾಗಾದ್ರೆ ದರ್ಶನ್ ಪ್ರಕರಣವನ್ನ ಲಘುವಾಗಿ ತಗೊಳ್ಳಿ, ದರ್ಶನ್ಗೆ ಬೇಕಾದ್ದೆಲ್ಲ ಕೊಟ್ಬಿಡಿ, ಇದಲ್ಲ. ಸಾಮೂಹಿಕವಾಗಿ ಹೇಳಬೇಕು ಅಂತಂದ್ರೆ, ನೀವು ಪೊಲೀಸ್ ವ್ಯವಸ್ಥೆ ಇವತ್ತು ದೊಡ್ಡ ದೊಡ್ಡ ಕ್ರಿಮಿನಲ್ಗಳನ್ನ, ಇತ್ತೀಚೆಗೆ ಈಗ ಅದರ ಆಡಿಯೋನೇ ರೆಕಾರ್ಡಿಂಗ್ ಹೊರಗೆ ಬಂದಿದೆ. ಜಮೀರ್ ಅಹಮದ್ ಖಾನ್ ತೆಲಂಗಾಣದ ತನ್ನ ಸಂಬಂಧಿ ಕೋಟ್ಯಾಂತರ ರೂಪಾಯಿಯನ್ನ ಒಬ್ಬ ರೈತರಿಗೆ ಅನ್ಯಾಯ ಮಾಡಿದ್ದು, ಅದನ್ನೇ ಪೊಲೀಸ್ ಆಫೀಸರಿಗೆ ಫೋನ್ ಮಾಡಿ ಹೇಳ್ತಾರೆ, ದಯವಿಟ್ಟು ಬ್ರದರ್ ಇದನ್ನೊಂದು ಸರಿ ಮಾಡಿ, ನಮ್ಮ ಸಂಬಂಧಿಕರು ನಮಗೆ ಬಹಳ ಬೇಕಾದವರು, ಅವ್ರಿಂದ ತಪ್ಪಾದದ್ದು ಹೌದು, ಎಲ್ಲವೂ ಆದದ್ದು ಹೌದು, ಆದ್ರೆ ಇದನ್ನೊಂದು ಸೆಟ್ಲ್ ಮಾಡಿ ಅಂತಾರೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಸೆಟ್ಲ್ಮೆಂಟ್? ಸೆಟ್ಲ್ಮೆಂಟ್ ಅಂದ್ರೆ ದುಡ್ಡು, ಗೊತ್ತಿದೆ ನಿಮ್ಗೆ. ಅಂದ್ರೆ ಸ್ವತಃ ಒಬ್ಬ ಸಚಿವ
ಮೋಸ ಮಾಡಿದಂತ ತನ್ನ ಸಂಬಂಧಿಕ, ಅದರಲ್ಲೂ ಕರ್ನಾಟಕದ ರೈತರಿಗೆ ಮೋಸ ಮಾಡಿದ್ದು ಕೋಟಿ ಕೋಟಿ ರೂಪಾಯಿ. ಅದಕ್ಕೆ ಪೊಲೀಸ್ ಆಫೀಸರ್ಗೆ ಫೋನ್ ಮಾಡಿ ಇದನ್ನೊಂದು ಮುಗಿಸ್ಬಿಡಿ ಅಂತಾರೆ. ಅವರು ಹೇಳ್ತಾರೆ ಆಯ್ತು, ಅವ್ರು ನಾವು ಹೇಳ್ದಂಗೆ ಒಪ್ಕೊಂಡ್ಬಿಟ್ರೆ ಬಿ ರಿಪೋರ್ಟ್ ಹಾಕ್ಬಿಡ್ತೇವೆ ಸರ್ ಅಂತಾನೆ. ಹಾಗಾದ್ರೆ ಪೊಲೀಸ್ ಇಲಾಖೆ ಎಷ್ಟು ಕರಪ್ಟ್ ಆಗಿದೆ, ಪೊಲೀಸ್ ಇಲಾಖೆ ಸೆಟ್ಲ್ಮೆಂಟಿನ ಒಂದು ಅಡ್ಡ ಆಗಿದೆ ಅನ್ನೋದ್ರ ಬಗ್ಗೆ ಯಾರಿಗಾದ್ರೂ ಡೌಟ್ ಇದೆಯಾ? ಪೊಲೀಸ್ ಇಲಾಖೆಯಲ್ಲಿ ಇದ್ದಂತ ಎಷ್ಟೋ ಆಫೀಸರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ, ನಾನು ಅದಕ್ಕೆ ದಾಖಲೆ ಕೊಡಬಲ್ಲೆ ನಿಮ್ಗೆ. ಇಂಥ ಪರಿಸ್ಥಿತಿಯಲ್ಲಿ ಜೈಲು ಹೇಗಿದೆ? ಗಾಂಜಾ ಸಿಗತ್ತೆ, ಚರಸ್ ಸಿಗತ್ತೆ, ಅಲ್ಲಿ ಫೋನು ಕೊಡ್ತಾರೆ, ಅಥವಾ ಹೆಂಡ ಸಿಗತ್ತೆ. ಹೆಣ್ಣು ಮಕ್ಕಳು, ಕೈದಿಗಳಾಗಿದ್ದಂತ ಹೆಣ್ಣು ಮಕ್ಕಳ ಮೇಲೆ ಅಧಿಕಾರಿಗಳು ಮತ್ತು ಇತ್ಯಾದಿಗಳಿಂದ ಅಲ್ಲಿ ಅತ್ಯಾಚಾರ ಆಗತ್ತೆ ಅನ್ನೋದು ಕೂಡ ಗುಟ್ಟಾಗಿ ಉಳಿದಿಲ್ಲ. ಹೊರಗಡೆಯಿಂದ ಕೆಲವು ವಿವಿಐಪಿಗಳು ಕೂಡ ಜೈಲಿನಲ್ಲಿ ಕೈದಿಗಳಾಗಿದ್ದಂತ ಹೆಣ್ಣು ಮಕ್ಕಳನ್ನ ಬಳಸ್ಕೊಳ್ಳಿಕ್ಕೆ ಪೊಲೀಸ್ ವ್ಯವಸ್ಥೆ ಅವಕಾಶ ಮಾಡಿಕೊಡ್ತಾ ಇದೆ ಅನ್ನೋದ್ರ ಬಗ್ಗೆನೂ ದೊಡ್ಡ ಗಲಾಟೆ ಆಗಿದೆ. ಇಂಥ ಸಂದರ್ಭದಲ್ಲಿ ದರ್ಶನ್ನನ್ನ ಯಾಕೆ ಇಷ್ಟು ಹಿಂಸಾತ್ಮಕವಾಗಿ ನಡೆಸ್ಕೊಳ್ಳಾಗ್ತಾ ಇದೆ? ಇಡೀ ವ್ಯವಸ್ಥೆ ಪ್ರಾಮಾಣಿಕವಾಗಿದ್ರೆ, ಶಿಸ್ತುಬದ್ಧವಾಗಿದ್ರೆ, ಅದು ಮೋದಿಯವರು ತಪ್ಪು ಮಾಡಿದ್ರು ಒಂದೇ, ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ರು ಒಂದೇ, ನಾಳೆ ಅಮಿತಾಬ್ ಬಚ್ಚನ್ ತಪ್ಪು ಮಾಡಿದ್ರು ಒಂದೇ, ಅಥವಾ ದರ್ಶನ್ ತಪ್ಪು ಮಾಡಿದ್ರು ಒಂದೇ, ನನ್ನಂಥವ್ನು ತಪ್ಪು ಮಾಡಿದ್ರು ಒಂದೇ, ಸಾಮಾನ್ಯ ಒಬ್ಬ ತಪ್ಪು ಮಾಡಿದ್ರು ಒಂದೇ, ಎಲ್ಲರಿಗೂ ಒಂದೇ ನ್ಯಾಯ, ಅದೇ ಟ್ರೀಟ್ಮೆಂಟು, ಅದೇ ಸೌಲಭ್ಯ, ಅದೇ ಜೈಲು, ಅದೇ ಟಾಯ್ಲೆಟು ಅಂತ ಆದ್ರೆ ಏನು ಬೇಸರ ಇಲ್ಲ. ಯಡಿಯೂರಪ್ಪನವ್ರು ಹೋದಾಗ ಏನ್ ಮಾಡಿದ್ರಿ? ಡಿ ಕೆ ಶಿವಕುಮಾರ್ ಹೋದಾಗ ಏನ್ ಮಾಡಿದ್ರಿ? ಬಳ್ಳಾರಿ ರೆಡ್ಡಿ ದಣಿಗಳು ಹೋದಾಗ ಏನ್ ಮಾಡಿದ್ರಿ? ಅಥವಾ ಈಗಲೂ ಪರಪ್ಪನಗ್ರಹಾರದಲ್ಲಿ ಕೆಲವರು ಇದ್ದಾರಲ್ಲ, ಅವ್ರಿಗೆ ಯಾವ ರೀತಿ ಸೌಲಭ್ಯಗಳು ಸಿಗ್ತಾ ಇದೆ? ಶಶಿಕಲಾ ಹೋದಾಗ ಏನ್ ಮಾಡಿದ್ರಿ? ಹಾಗಾದ್ರೆ ದರ್ಶನ್ ಮಾತ್ರ ಯಾಕೆ ಇಷ್ಟು ಕ್ರೂರವಾಗಿ ನೋಡ್ಕೊಳ್ಳಾಗ್ತಾ ಇದೆ? ನನಗೆ ಮರಣದಂಡನೆ ಕೊಟ್ಬಿಡಿ, ಒಂದು ತೊಟ್ಟು ವಿಷ ಕೊಡಿ ಅನ್ನುವ ಮಟ್ಟಕ್ಕೆ ಒಬ್ಬ ಆರೋಪಿ ಬರ್ತಾನೆ ಅಂತ ಆದ್ರೆ, ಕೊನೆಗೂ ನ್ಯಾಯಾಂಗದ ಮತ್ತು ಜೈಲಾಧಿಕಾರಿಗಳ ಅಥವಾ ಪೊಲೀಸ್ ಇಲಾಖೆಯ, ನಮ್ಮ ದಂಡ ಸಂಹಿತೆಯ ಇಡೀ ನೆಲೆಗಟ್ಟು ಅಷ್ಟು ಸ್ವಚ್ಛವಾಗಿದೆಯೇ, ಶುಭ್ರವಾಗಿದೆಯೇ, ಪ್ರಾಮಾಣಿಕವಾಗಿದೆಯೇ, ಸಂವಿಧಾನಾತ್ಮಕವಾಗಿದೆಯೇ, ಕಾನೂನಾತ್ಮಕವಾಗಿದೆಯೇ? ಈ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ದರ್ಶನ್ ಅಪರಾಧಿ ಅಂತ ಆದ್ರೆ ಅಪರಾಧಿ ಅಂತ ಘೋಷಿಸಿ ಅವರಿಗೆ ಜೀವಾವಧಿ ಶಿಕ್ಷೆ ಕೊಡ್ತಿರೋ, ಮರಣದಂಡನೆ ಕೊಡ್ತಿರೋ, ಅದು ಏನು ಕೊಡ್ತಿರೋ ಕೊಡಿ, ಯಾರ್ದು ಆಕ್ಷೇಪ ಇಲ್ಲ. ಆದರೆ ದರ್ಶನಿಗೊಂದು ಕನಿಷ್ಠ ಮಟ್ಟದ ದಿಂಬು, ಹಾಸಿಗೆ, ಟಾಯ್ಲೆಟ್ ಇತ್ಯಾದಿ ಒಂದು ಟಿವಿ ನೋಡುವ ಅವಕಾಶವೂ ಅವ್ರಿಗಿಲ್ಲ ಅಂತ ಆದ್ರೆ, ನೀವು ಎಲ್ಲಾ ಕೈದಿಗಳನ್ನು, ಎಲ್ಲಾ ಆರೋಪಿಗಳನ್ನು ಪರಪ್ಪನ ಅಗ್ರಹಾರದಲ್ಲಿ ಅಥವಾ ಇಡೀ ದೇಶದ ಜೈಲಿನಲ್ಲಿ ಇದೇ ರೀತಿ ನೋಡ್ತಾ ಇದ್ದೀರಾ ಅನ್ನೋದು ಪ್ರಶ್ನೆ. ಇದು ಯಾಕೆ ಈ ತರತಮತೆ? ಯಾಕೆ ಈ ಟಾರ್ಗೆಟ್ ಮಾಡ್ತಾ ಇರುವಂತದ್ದು? ಅದರ ಅರ್ಥ ದರ್ಶನ್ನನ್ನಲ್ಲಿ ವೈಭವಯುತವಾಗಿ ನೋಡ್ಕೋಬೇಕು, ಅವ್ರಿಗೆ ಸಕಲ ಸೌಲಭ್ಯಗಳನ್ನು ಕೊಡಬೇಕು, ಅವರಿಗೆ ಮನೆಯಲ್ಲಿರುವಂತ ಎಲ್ಲ ವ್ಯವಸ್ಥೆಯನ್ನು ಜೈಲಿನಲ್ಲಿ ನಿರ್ಮಿಸಿಕೊಡ್ಬೇಕು. ದುಡ್ಡು ಕೊಟ್ಟರೆ ಮಾಡ್ತಿದ್ರಲ್ಲ ಮೊದಲೇ, ಸುಪ್ರೀಂ ಕೋರ್ಟ್ ತಪರಾಕಿ ಹಾಕಿದ್ರಿಂದ ಮಾತ್ರ ಇದು. ನಾನು ಹೇಳ್ತಾ ಇರೋದು ಒಬ್ರಿಗೊಂದು ಯಾಕೆ? ಈ ದೇಶದಲ್ಲಿ ಸಂಸತ್ ಭವನಕ್ಕೆ ಬಾಂಬ್ ಬಿಟ್ಟಂತ ಅಫ್ಜಲ್ ಅನ್ನು ಕೂಡ ಐಷಾರಾಮಿಯಾಗಿ ನೋಡ್ಕೊಳ್ಳುವಂತ ವ್ಯವಸ್ಥೆ ಇರುವಾಗ, ದರ್ಶನ್ ಒಂದು ಕೊಲೆ ಅಪರಾಧಿ, ಆರೋಪಿ, ಕೊಲೆ ಪ್ರಕರಣದಲ್ಲಿ ಸಿಲುಕಿಕೊಂಡವನು, ಹಾಡೆ ಹಗಲು ನೇಹಾ, ಅಂಜಲಿ ಪ್ರತಿ ಅರ್ಧ ಗಂಟೆಗೊಂದು ಇಲ್ಲಿ ಬೀಭತ್ಸವಾದ ಅತ್ಯಾಚಾರ ನಡೀತಾ ಇದೆ ಈ ರಾಜ್ಯದಲ್ಲಿ. ಅರ್ಧ ಗಂಟೆ ಏನು, ನಿಮಿಷಕ್ಕೆ. ಅದು ಹೆಣ್ಮಕ್ಳ ಮೇಲೆ, ಮುಗ್ಧರ ಮೇಲೆ, ಮಕ್ಕಳ ಮೇಲೆ. ಅಂತವ್ರನ್ನೆಲ್ಲ ಹೇಗೆ ನೋಡ್ಕೊಳ್ತಾ ಇದ್ದೀರಿ? ರೌಡಿಗಳು ಬೇಕಾದನ್ನ ಪೊಲೀಸರಿಗೆ ಕೊಟ್ಟು ಎಲ್ಲವ ಐಷಾರಾಮಿಯಾಗಿ ಅಲ್ಲಿ ಬದುಕ್ತಾ ಇದ್ದದನ್ನ ಕಾಣ್ತಾ ಇದೆಯಲ್ಲ ಈ ಜಗತ್ತು. ದರ್ಶನ್ನನ್ನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಿ? ದರ್ಶನ್ನನ್ನ ಹಾಗಾದ್ರೆ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದೆಯಾ? ಅವರೇನಾದ್ರೂ ಬಿಜೆಪಿ ಪರವಾಗಿ ವರ್ತಿಸಿದ್ರು ಎಲೆಕ್ಷನ್ ಸಂದರ್ಭದಲ್ಲಿ ಅನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಅವರನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ? ಈ ಎಲ್ಲ ಪ್ರಶ್ನೆಗಳು ದರ್ಶನ್ನನ್ನ ವಿಷಯಕ್ಕೆ ಸಂಬಂಧಪಟ್ಟು ಕೋರ್ಟಿನ ವಿಚಾರಣೆಗೆ ಬಂದಾಗಲೆಲ್ಲ ನಮ್ಮನ್ನ ಕಾಡುವ ಪ್ರಶ್ನೆ.
ನಿಮಗೆ ಏನನ್ನಿಸ್ತದೆ ಹೇಳಿ ದಯವಿಟ್ಟು. ನನಗೆ ಇತ್ತೀಚೆಗೆ ಇದನ್ನು ನೋಡ್ಕೊಂಡು ಬಂದಾಗ ಇದು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಇದನ್ನು ಮಾಡ್ಲಾಗ್ತಾ ಇದೆಯೇನೋ, ದರ್ಶನ್ಗೆ ಬೇಕಂತಲೇನೆ ಪೊಲಿಟಿಕಲ್ ಪ್ರೆಷರ್ ಹಾಕ್ತಾ ಇದ್ದಾರೇನೋ, ದರ್ಶನನ್ನ ಒಂದು ಹಂತದಲ್ಲಿ ಮುಗಿಸೇ ಬಿಡಬೇಕು, ಈ ಕೇಸಿನ ಮೂಲಕ ದರ್ಶನ್ನನ್ನ ಫಿನಿಶ್ ಮಾಡಬೇಕು, ದರ್ಶನ್ ಇನ್ನು ಮತ್ತೆ ಅವರು ತಲೆ ಎತ್ತಿ ಹೊರಗೆ ಬರಕೂಡದು, ಈ ಜೈಲಿನ ಕಂಬಿಯ ಒಳಗಡೆನೆ ದರ್ಶನನ ಇಡಿಯದಾದಂತ ಬದುಕು ಮುಗಿದೋಗ್ಬೇಕು, ಮುಗಿಸಬೇಕು ಅನ್ನುವಂತ ಏನಾದ್ರೂ ಒಂದು ಷಡ್ಯಂತ್ರ ನಡೀತಾ ಇದೆಯೇ ಸಾಂಘಿಕವಾಗಿ? ಈ ಎಲ್ಲ ಪ್ರಶ್ನೆಗಳು ನನಗೆ ಪ್ರಾಮಾಣಿಕವಾಗಿ ಹುಟ್ಕೊಂಡವು. ಅದನ್ನ ನಿಮ್ಮೆದುರು ಇಟ್ಟಿದ್ದೇನೆ. ಇದರ ಬಗ್ಗೆ ಚರ್ಚೆ ಆಗಬೇಕು, ಇದರ ಬಗ್ಗೆ ಒಂದು ಚಳವಳ ಆಗಬೇಕು. ಯಾಕಂತಂದ್ರೆ ನಾನು ಹೇಳುದು, ನೀವು ಜೈಲಿನ ಕಾನೂನು ನೀವು ಸರಿಯಾಗಿ ಅಳವಡಿಸ್ತೀರಿ ಅಂತಾದ್ರೆ ಅದು ಅಂಬಾನಿಗೂ ಒಂದೇ ಆಗಿರಬೇಕು. ಯಾವುದೇ ರೀತಿಯಲ್ಲೂ ನೆಲೆ ತಪ್ಪಿದಂತ ಒಬ್ಬ ಸಾಮಾನ್ಯ ಬಡ ಒಬ್ಬ ವ್ಯಕ್ತಿಗೂ ಅವನು ಮಾಡಿದ ಆರೋಪ ಅಪರಾಧ ಎಂಥದಾದ್ರೂ ಇದ್ದು ಅವನು ಜೈಲಿಗೆ ಹೋದಾಗ ಅವನಿಗೂ ಅದೇ ರೀತಿಯ ಟ್ರೀಟ್ಮೆಂಟ್ ಸಿಗಬೇಕು. ನ್ಯಾಯಾಲಯವೂ ಹಾಗೇನೆ. ಹೈ ಪ್ರೊಫೈಲ್ ಕೇಸ್ ಅಂತ ಯಾಕೆ ಕರಿತೀರಿ? ಯಾಕೆ ಹೈ ಪ್ರೊಫೈಲ್? ಭದ್ರತೆ ದೃಷ್ಟಿಯಿಂದ ನೀವು ಮಾಡ್ಕೊಂಡೋಗಿ, ಅಭಿಮಾನಿಗಳು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಏನೋ ಒಂದು. ಹೈ ಪ್ರೊಫೈಲ್ ಮತ್ತು ಲೋ ಪ್ರೊಫೈಲ್ ಅಂದ್ರೆ ಏನು? ನ್ಯಾಯಾಂಗದ ದೃಷ್ಟಿಯಲ್ಲಿ ಶ್ರೀಮಂತರ ಕೇಸ್ಗೊಂದು ನ್ಯಾಯ, ಬಡವರ ಕೇಸ್ಗೊಂದು ನ್ಯಾಯ, ದುಡ್ಡಿದ್ದವ್ರ ಕೇಸ್ಗೊಂದು ನ್ಯಾಯ, ದುಡ್ಡಿಲ್ದಿದ್ದವ್ರ ಕೇಸ್ಗೊಂದು ನ್ಯಾಯ, ಪ್ರಭಾವಿಗೊಂದು, ಪ್ರಭಾವ ಇಲ್ಲದಿದ್ದವನಿಗೊಂದು. ಈ ತರ ಏನಾದ್ರು ಇದೆಯಾ ನಮ್ಮ ಸಂವಿಧಾನ, ನಮ್ಮ ನ್ಯಾಯ, ನಮ್ಮ ಜೈಲು? ತಾಕತ್ತಿದ್ರೆ ದರ್ಶನ್ಗೆ ನೋಡ್ಕೊಳ್ಳುವಂಗೆನೆ ಇಡೀ ಸಮೂಹವನ್ನೇ ನೋಡ್ಕೊಳ್ರಿ ಜೈಲಿನೊಳಗಡೆ. ಆದ್ರೆ ದರ್ಶನ್ ಮಾತ್ರ ಈ ರೀತಿ ನೋಡ್ತಾ ಇದ್ದೀರಲ್ಲ, ಯಾಕೆ? ಉಳಿದವರಿಗೆಲ್ಲ ಸೌಲಭ್ಯಗಳು ಸಿಗ್ತಾ ಇದೆ, ಇವ್ರಿಗೊಂದು ಕನಿಷ್ಠ ದಿಂಬು, ಹಾಸಿಗೆ, ಟಾಯ್ಲೆಟ್ ಇತ್ಯಾದಿಯನ್ನು ನೀವು ಕೊಡ್ತಾ ಇಲ್ಲ, ನಿರಾಕರಿಸ್ತೀರಿ. ಕೋರ್ಟು ಆರ್ಡರ್ ಮಾಡಿದ ಮೇಲೂ ಕೂಡ ಅಲ್ಲಿಯೂ ತರತಮತೆಯನ್ನ ಮಾಡ್ತೀರಿ. ಅಲ್ಲೂ ಕಾನೂನಿನ ಪುಸ್ತಕ ಹಿಡ್ಕೊಂಡು ಬೂತ್ಗನ್ನಡಿ ಹಾಕಿ ನೋಡಿ, ದರ್ಶನ್ ಇದು ಕೊಡ್ಬಹುದಾ ಬೇಡವಾ, ಕೊಡದೆ ಇರುವುದಕ್ಕೆ ಯಾವ್ದಾದ್ರು ಕಾನೂನಿನ ಕಾರಣ ಇದೆಯೇ, ಅದಿದ್ರೆ ಹಾಗಾದ್ರೆ ಅದನ್ನ ಇಟ್ಟುಕೊಂಡು ಮತ್ತೆ ಕೋರ್ಟ್ಗೆ ಹೋಗ್ಲಿ ಅವರು. ವಿಳಂಬಗತಿ. ಅಲ್ಲಿ ಒಂದೊಂದು ಕ್ಷಣವೂ ಆ ಮನುಷ್ಯ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾನೆ. ಅದರ ಅರ್ಥ ನೀವು ಕೇಳ್ಬೋದು. ರೇಣುಕಾ ಸ್ವಾಮಿಗೆ ಚುಚ್ಚುವಾಗ, ರೇಣುಕಾ ಸ್ವಾಮಿಗೆ ಇಂಚಿಂಚು ಆ ಮರಣದ ಇಡೀ ದರ್ಶನ ಮಾಡಿದ್ರಲ್ಲ ಈ ದರ್ಶನ್ ಗ್ಯಾಂಗು, ಅದು ಸಹ್ಯವೇ? ಅದು ಓಕೆನಾ? ದರ್ಶನ್ ಬಗ್ಗೆ ಸಾಫ್ಟ್ ಕಾರ್ನರ ನಿಮ್ದು ಅಂತ ಕೇಳ್ಬೋದು. ಅದು ಅಲ್ಲವೇ ಅಲ್ಲ ಅಂತ ಹೇಳಿದ್ರು. ದರ್ಶನ್ ಮಾಡಿದ ತಪ್ಪಿಗೆ ಅವರಿಗೆ ಏನು ಶಿಕ್ಷೆ ಆಗ್ಬೇಕೋ ಅದು ಆಗತಕ್ಕದ್ದು. ಆದರೆ ನೀವು ದರ್ಶನ್ಗೆ ಮಾತ್ರ ಜೈಲಿನಲ್ಲಿ ಈ ರೀತಿಯ ವ್ಯವಸ್ಥೆನ ಯಾಕೆ ಮಾಡ್ತಾ ಇದ್ದೀರಿ? ಇದು ಪ್ರಶ್ನೆ. ದರ್ಶನ್ನಿಗೆ ಕೊಡುವಂತ ಕಾನೂನಾತ್ಮಕವಾಗಿ ಅಂತ ಒಂದು ಇಂಚು ಪಟ್ಟಿ ಇಟ್ಕೊಂಡು ನೀವು ಏನ್ ನೋಡ್ತಾ ಇದ್ದೀರಿ ಇವತ್ತು, ಬೂತ್ ಕನ್ನಡಿ ಇಟ್ಕೊಂಡು ಅದನ್ನ ಎಲ್ಲರಿಗೂ ಮಾಡ್ತಾ ಇದ್ದೀರಾ. ನಾಳೆ ಬಳ್ಳಾರಿ ದೊರೆನೂ ಹೋಗ್ತಾನೆ ಜೈಲಿಗೆ, ಮತ್ತೆ ಅವಾಗ್ಲೂ ಇದನ್ನೇ ಮಾಡ್ತೀರಾ ನೀವು? ಇದು ಪ್ರಶ್ನೆ. ಹಾಗಾಗಿ ನ್ಯಾಯಾಂಗ ಮತ್ತು ಕಾರ್ಯಾಂಗ, ಶಾಸಕಾಂಗ ಜೊತೆಗೆ ನಮ್ಮ ದಂಡ ಸಂಹಿತೆ ಇದೆಲ್ಲವೂ ಇವತ್ತು ಉಳ್ಳವರ ಆಸ್ತಿಯಾಗಿದೆ. ಉಳ್ಳವರು ಶಿವಾಲಯವ ಕಟ್ಟುವರಯ್ಯ, ನಾನೇನು ಮಾಡಲಿ ಬಡವ ಅನ್ನುವ ರೀತಿಯಲ್ಲಿ ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ, ರಾಜಕೀಯವಾಗಿ ಅವರನ್ನ ಟಾರ್ಗೆಟ್ ಮಾಡಿ ಮುಗಿಸ್ಬೇಕು ಅಂತ ಹೊರಟ್ರೆ ಅವ್ರಿಗೊಂದು ರೀತಿಯ ಶಿಕ್ಷೆ ಮತ್ತು ನ್ಯಾಯ. ಹೀಗಾಗಿ ನಮ್ಮ ದೇಶದಲ್ಲಿ ಎಲ್ಲ ನ್ಯಾಯವೂ ಅದು ಅವರವರ ಭಾವಕ್ಕೆ ಮತ್ತು ಅವರವರ ಒಂದು ಪ್ರಾಮಾಣಿಕತೆಗೆ, ದೌರ್ಬಲ್ಯಕ್ಕೆ ಸಂಬಂಧಪಟ್ಟು ಶ್ರೀಮಂತರಿಗೆ ಒಂದೊಂದು, ಬಡವರಿಗೊಂದು, ಅನಾಥರಿಗೆ ಇನ್ನೊಂದು, ಈ ತರ ಆಗಿದೆ ಅನ್ನೋದು ನನ್ನ ವಾದ ಮತ್ತು ಪ್ರಶ್ನೆ. ಆ ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ದರ್ಶನ್ನನ್ನ ಉದ್ದೇಶಪೂರ್ವಕವಾಗಿ ಟಾರ್ಗೆಟೆಡ್ ಆಗಿ ಅವರಿಗೆ ಇನ್ನಿಲ್ಲದ ಹಿಂಸೆಯನ್ನ ಈ ಸಂದರ್ಭದಲ್ಲಿ ಕೊಟ್ಟೇ ಬಿಡಬೇಕು ಅನ್ನುವಂತ ರೀತಿಯಲ್ಲಿ ಇಡೀ ವ್ಯವಸ್ಥೆ ಕೆಲಸ ಮಾಡ್ತಾ ಇದೆ ಅಂತ ನನಗೆ ಅನ್ನಿಸ್ತು. ಅದನ್ನ ನಿಮ್ಮೆದುರು ಇಟ್ಟೇ ಬಿಟ್ರೆ ದರ್ಶನ್ ಮಾಡಿದ್ದು ಸರಿ, ದರ್ಶನ್ ಮಾಡಿದ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪ ಏನಿದೆ ಅವ್ರ ಮೇಲೆ ಅದೆಲ್ಲವೂ ಸಹ್ಯ, ಅದನ್ನೆಲ್ಲ ಬಿಟ್ಬಿಡ್ಬೇಕು. ದರ್ಶನ್ ಒಬ್ಬ ಮಹಾನ್ ನಟ,
ದರ್ಶನ್ ಒಬ್ಬ ಸೆಲೆಬ್ರಿಟಿ, ಅವನಿಗೆಲ್ಲ ಸೌಲಭ್ಯವನ್ನು ಕೊಟ್ಬಿಡಿ ಅಂತ ಒಂದು ಮಾತನ್ನ ನಾವು ಆಡ್ಲಿಕ್ಕೆ ಹೊರಟವರು ಅಲ್ಲ, ಏನೂ ಅಲ್ಲ. ಆದರೆ ನೀವು ನಡ್ಕೊಳ್ಳುವ ರೀತಿ, ನೀವು ಇವತ್ತು ಅವರನ್ನು ಜೈಲಿನಲ್ಲಿ ನಡೆಸ್ಕೊಳ್ತಾ ಇರುವಂತ ರೀತಿ ಎಲ್ಲೋ ಒಂದು ಕಡೆ ಟಾರ್ಗೆಟೆಡ್ ಆಗಿದೆ. ಅವರನ್ನ ಮುಗಿಸುವಂತ ಒಂದು ಷಡ್ಯಂತ್ರದ ಭಾಗವಾಗಿ ಇದು ಕಾಣ್ತಾ ಇದೆ. ಇದರ ಬಗ್ಗೆ ಚರ್ಚೆ ಆಗಬೇಕು. ಸಾರ್ವಜನಿಕರು, ನೋಡುಗರು, ದರ್ಶನ್ ಅಭಿಮಾನಿಗಳಿರ್ಬೋದು ಅಥವಾ ಚಿಂತಕರಿರ್ಬೋದು, ಎಲ್ಲರೂ ಈ ದಿಕ್ಕಿನಲ್ಲಿ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಅದರ ಬಗ್ಗೆ ಮತ್ತೆ ಸಂವಾದವನ್ನ, ಚರ್ಚೆಯನ್ನ ನಾವು ಕಟ್ಟಬಹುದು ಅಂತ ಹೇಳ್ತಾ, ನ್ಯಾಯಾಲಯ ಮತ್ತು ಪೊಲೀಸ್ ಇಲಾಖೆ ಯಾವುದೇ ಆರೋಪಿಗಳಿದ್ರು ಅವರಿಗೆ ನ್ಯಾಯಬದ್ಧವಾಗಿ ಏನು ಸಲ್ಲಬೇಕೋ ಅದನ್ನ ಕೊಡುವ ಮಟ್ಟದಲ್ಲಿ ಹೃದಯವಂತಿಕೆಯನ್ನ, ಮಾನವೀಯತೆಯನ್ನ ಗಳಿಸ್ಕೋಬೇಕು. ಯಾಕೆಂತಂದ್ರೆ ಜೈಲಿನ ಉದ್ದೇಶವೇ ರಿಫಾರ್ಮೇಶನ್. ಅಪರಾಧಿ ಅಲ್ಲ, ಅಪರಾಧಿಯಾಗಿ ಸಾಯಬಾರ್ದು. ಯಾವುದೋ ಒಂದು ಕೆಟ್ಟ ಗಳಿಗೆ ಆ ಕ್ಷಣದಲ್ಲಿ ಅಂತ ಒಂದು ಘಟನೆ ಸಂಭವಿಸಿರ್ತದೆ, ಅವನನ್ನ ಪರಿವರ್ತಿಸುವ, ಮತ್ತೆ ಮನುಷ್ಯ ಸಮಾಜಕ್ಕೆ ಮುಖ ಮಾಡುವ, ಮತ್ತೆ ಸಮೂಹಕ್ಕೆ ಅವನನ್ನ ತೆರೆದುಕೊಳ್ಳುವಂತ ಕೆಲಸವನ್ನ ಮಾಡ್ಲಿಕ್ಕೇನೆ ಜೈಲು ಹುಟ್ಟುಕೊಂಡದ್ದೇ ಹೊರತು ಜೈಲು ಅಪರಾಧಿಯಾಗಿಯೇ ಸಮಾಜಕ್ಕೆ ಬಿಡುವಂತ ಕೆಲಸವನ್ನ ಮಾಡ್ತದೆ ಅಂತಾದ್ರೆ ಅದಕ್ಕಿಂತ ದೌರ್ಭಾಗ್ಯ, ಅದಕ್ಕಿಂತ ಒಂದು ಅಚ್ಚರಿದಾಯಕವಾದಂತ ಒಂದು ಸಂಗತಿ ಇನ್ನೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ನಮಸ್ತೆ.